ಪ್ರೀತಿಯಿಂದ ಎಲ್ಲರೂ ನಮ್ಮ ಜೊತೆ ಇದ್ದೀರಾ, ತುಂಬ ಥ್ಯಾಂಕ್ಸ್. ಆ್ಯಂಡ್ ನನ್ನ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಹಾಡನ್ನ ಇವತ್ತು ಲಾಂಚ್ ಮಾಡಿದ್ದಾರೆ. ಈ ಹಾಡನ್ನ ನಾನು ಶೂಟ್ ಮಾಡ್ತಿರ್ಬೇಕಾದ್ರೆ ನಾನು ಕಾಯ್ತಿದ್ದೆ ಇದು ಯಾವಾಗ ರಿಲೀಸ್ ಆಗುತ್ತೆ ಅಂತ. ನಿಂಗವ್ವ ಅಂತ ಆಲ್ರೆಡಿ ಪೋಸ್ಟ್ ಮಾಡಿದೆ ನಾನು. ಆ್ಯಂಡ್ ಭೂಷಣ್ ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಒಳ್ಳೆ ಕಂಪೋಸಿಷನ್, ತುಂಬಾ ಚೆನ್ನಾಗಿದೆ ನಿಮ್ಮ ಕೊರಿಯೋಗ್ರಫಿ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಹಿತ್ತಲಕ್ಕ ಕರಿಬೇಡ ಮಾವ, ಕಂಪೋಸಿಷನ್ ನಂಗೆ ಸಖತ್ ಇಷ್ಟ. ಈ ಸಿನಿಮಾದಲ್ಲಿ ಆ ಒಂದು ಅವಕಾಶ ಇರಲಿಲ್ಲ ನಮಗೆ, ಬಟ್ ಈ ಹಾಡನ್ನ ತುಂಬಾ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸರ್, ಅಜ್ನೀಶ್ ಸರ್, ನಿಮ್ಮ ಹಾಡುಗಳು ನನಗೆ ನಮ್ಮ ಇಂಡಸ್ಟ್ರಿ ಇರುವಂತ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸ್ ಮೇಲೆ ತುಂಬಾ ಪ್ರೀತಿ ಅಂಡ್ ಅಭಿಮಾನ ಸರ್. ನನಗೆ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ, ಪಂಚ ಪ್ರಾಣ. ನೀವು ಕೊಟ್ಟಂತ ಎಲ್ಲ ಹಾಡುಗಳು, ಕಾಂತಾರ ಆಗಿರ್ಬೋದು, ನಿಮ್ಮ ಎಲ್ಲ ಆಲ್ಬಮ್ಸ್ ಆಗಿರ್ಬೋದು, ಎಲ್ಲ ಸಿನಿಮಾದು ನನಗೆ ತುಂಬಾನೇ ಇಷ್ಟ. ಅಂಡ್ ನಮ್ಮ ಸಿನಿಮಾದಲ್ಲಿ ನಿಂಗವ್ವ ಅದು ನನ್ನ ಮೋಸ್ಟ್ ಫೇವ್ರೇಟ್ ಸರ್. ಅದು ನನ್ನ ಹಾಡು ಅಂತ ಹೇಳ್ತಿಲ್ಲ, ಅದ್ಯೂನೇ ತುಂಬಾ ಚೆನ್ನಾಗಿದೆ. ಅಂಡ್ ಭಟ್ರು ಬರೆದಂತಹ ಲೈನ್ಸ್ ಏನಿದೆ, ವೆರಿ ಕ್ಯಾಚಿ, ತುಂಬಾ ಈಸಿಯಾಗಿ ಹಾಡುವಂತ ಒಂದು ಲೈನ್ಸ್ ಅದು. ಅಂಡ್ ವಿ ಪಿ ಸರ್ ಗೊತ್ತು, ಹೌ ಮಚ್ ಐ ಲೈಕ್ ಹಿಮ್, ಹೌ ಮಚ್ ಐ ಲವ್ ಹಿಮ್ ಅಂತ. ಲವ್ ಯು ಸರ್. ಅಂಡ್ ನನ್ನ ವಿ ಪಿ ಸರ್ ಅವರ ಕಾಂಬಿನೇಷನ್ ಅಲ್ಲಿ ಸೀರಿಯಲೇ ಹುಡುಗಿರ, ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಆ ಒಂದು ಹಿಟ್ ಕಾಂಬಿನೇಷನ್ ಅಂತ. ಅಂಡ್ ಹಲವಾರು ಸಾಂಗ್ಸ್, ನಿಮ್ಮ ಗಾಯನದಲ್ಲಿ ನನ್ನ ಅಭಿನಯ. ಅಂಡ್ ಇದು ಒನ್ ಆಫ್ ದ ಆಲ್ಬಮ್ಸ್ ಅಲ್ಲಿ ಒಂದು ಬ್ಯೂಟಿಫುಲ್ ಸಾಂಗ್ ಆಗಿ ಲಿಸ್ಟ್ಗೆ ಸೇರತ್ತೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಅನನ್ಯ ಭಟ್ ಅವ್ರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರ ವಾಯ್ಸ್ ಎಲ್ರಿಗೂ ಗೊತ್ತಿದೆ ಎಷ್ಟು ಅದ್ಭುತವಾಗಿದೆ. ಅಂಡ್ ನೀವು ಟ್ರ್ಯಾಕ್ ಸಿಂಗರ್ನ ವೇದಿಕೆ ಮೇಲೆ ಕರೆಸಿದ್ರಂತೆ, ಅಲ್ಲ, ನೀವು ಯು ಆರ್ ಅ ಸಿಂಗರ್, ಅದಕ್ಕೆ ನಿಮಗೆ ವೇದಿಕೆ ಸಿಕ್ಕಿರೋದು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವಾಯ್ಸ್ ಕೂಡ ತುಂಬಾ ಜೊತೆ, ನಿಮ್ಮ ವಾಯ್ಸ್ ಇಂದ ನಾವು ಆ ಸಾಂಗ್ ನಮ್ಮ ಕೊರಿಯೋಗ್ರಫಿ ಟೈಮಲ್ಲಿ ನಾವು ಶೂಟ್ ಮಾಡಿರೋದು. ಅಂಡ್ ನಿಮ್ಮ ವಾಯ್ಸ್ಗೆ ನಾನು ನನ್ನ ಒಂದು ಲಿಪ್ ಸಿಂಕ್ ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್. ನೆವರ್ ಸೇ ದಟ್. ಓಕೆ, ಯಾ. ಎಲ್ಲ ಅದಾದ್ಮೇಲೆ ಇನ್ನು ಸ್ವಾಮಿ ಸರ್, ಸ್ವಾಮಿ ನೀವು ವೇದಿಕೆ ಮೇಲೆ ಬರಲೇಬೇಕು. ಕುಬಚಿದರ ಕೂರದಲ್ಲ ಅಲ್ಲಿ, ನಮಗೂ ಚಳಿ ಆಗ್ತಿದೆ. ಸ್ವಾಮಿ, ಥ್ಯಾಂಕ್ ಯು ಸೋ ಮಚ್ ಸ್ವಾಮಿ ಮತ್ತೆ ಜಡೇಶ್ ಸರ್, ಇವರಿಬ್ರು ಆ ಒಂದು ಕಾಂಬಿನೇಷನ್, ನಾವು ಇವತ್ತೆಲ್ಲ ಜೋಡಿಗಳನ್ನ ನಾವು ಇನ್ವೈಟ್ ಮಾಡಿದ್ವಿ. ಇವರೇ ಒಂದು ದೊಡ್ಡ ಜೋಡಿ ನಮ್ಮ ಸಿನಿಮಾದಲ್ಲಿ. ಇವ್ರ ಮಾತು, ಅವರ ತಾಳ್ಮೆ, ಇಲ್ಲ ಅವ್ರ ಕೂಗಾಟ, ಇವ್ರ ತಾಳ್ಮೆ ನೋಡಿ ಒಂಥರ ಮಜಾ ಇತ್ತು ಇವರಿಬ್ರು ಕಾಂಬಿನೇಷನ್. ಸ್ವಾಮಿ ಸರ್ ಅವರ ಒಂದು ಸಿನಿಮಾಟೋಗ್ರಫಿ, ನನಗೆ ಸಿದ್ದರಾಮ ಕಲ್ಯಾಣದಲ್ಲಿ ಕೆಲಸ ಮಾಡಿರೋದು, ನಾನು ಒಳ್ಳೆ ಫ್ರೆಂಡ್. ಥ್ಯಾಂಕ್ ಯು ಸ್ವಾಮಿ, ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಕ್ಕೆ. ನಿಮ್ಮನ್ನ ಅದ್ಭುತವಾಗಿ ಕಾಣಿಸ್ತಿದ್ದೀವಿ ನಾವು ಫ್ರೇಮ್ ಅಲ್ಲಿ, ಹಾಡಿನಲ್ಲಿ. ಅಂಡ್ ಪ್ರೊಡ್ಯೂಸರ್ ಸರ್, ತುಂಬಾ ಥ್ಯಾಂಕ್ಸ್ ಸರ್. ತುಂಬಾ ಖುಷಿ ಆಯ್ತು ನಿಮ್ಮ ಒಂದು ನಿರ್ಮಾಣದಲ್ಲಿ ನಾವೆಲ್ಲರೂ ನಿಮ್ಮ ಜೊತೆ ಕೆಲಸ ಮಾಡಿದೀವಿ. ಒಳ್ಳೆ ಸಿನಿಮಾ ಮಾಡಿದೀವಿ. ಎಲ್ಲರೂ ಹೇಳಿರೋ ಹಾಗೆ ತಲೆ ಕೆಡ್ಸ್ಕೋಬೇಡಿ ಸರ್, ಸಿನಿಮಾ ಚೆನ್ನಾಗಿದೆ ಅಷ್ಟೇ. ಈ ವೆದರ್ ಎಷ್ಟು ತಣ್ಣಗಿದೆಯೋ ಹಂಗೆ ತಣ್ಣಗಿರಿ ಇವಾಗ, ಇನ್ನು ಮೇಲೆ. ಅರ್ಥ ಆಯ್ತಾ? ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ರಾಚಯ್ಯ, ತುಂಬಾ ಥ್ಯಾಂಕ್ಸ್. ನಮ್ಮಿಬ್ಬರ ಸಿನಿಮಾ ಜಾನಿ ಎಸ್ ಪಾಪ, ಅಜ್ನೀಶ್ ಸರ್ ಅವರ ಮ್ಯೂಸಿಕ್ ಅದು. ಅಂಡ್ ಕಲರ್ ಕೂಡ ವಿ ಪಿ ಸರ್ ಹಾಡಿರೋದು. ಸಿ, ಒಳ್ಳೆ ಕಾಂಬಿನೇಷನ್ ಅಲ್ವಾ ಇದು. ಅಂಡ್ ನಿಂಗವ್ವ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ವಿಜಯ್ ಸರ್ ಅವರ ಒಂದು ಆ ಪೋಣಿತನ, ತುಂಟತನ ಎಲ್ಲ ಕಾಣಿಸುತ್ತೆ ಅದು. ಅಂಡ್ ನಾವಿಬ್ರು ಆಕ್ಟ್ ಮಾಡ್ತಿದೀವಿ ಅಂತ ಅನ್ಸಲ್ಲ, ವಿ ವರ್ ಲಿಟ್ರಲಿ ಲಿವಿಂಗ್ ದ ಕ್ಯಾರೆಕ್ಟರ್, ನಾನು ಮತ್ತೆ ವಿಜಯ್ ಸರ್. ಫಸ್ಟ್ ಇನಿಷಿಯಲಿ ಅದು ಸ್ವಲ್ಪ ಹಿಂಗ್ ಮಾಡ್ಬೋದು ಅಂತ ಇಬ್ರು ಪ್ಲಾನ್ ಮಾಡ್ತಿದ್ವಿ. ಆಮೇಲೆ ಭೂಷಣ್ ಮಾಸ್ಟರ್ ನಾವು ಇಷ್ಟು ಜನ ಸೇರ್ಕೊಂಡು 5 ಜನನು ಎಷ್ಟು ಚೆನ್ನಾಗಿ ನಮ್ಗೆ ಆ ಒಂದು ಕೆಮಿಸ್ಟ್ರಿ ವರ್ಕ್ ಆಯ್ತು ಅಂದ್ರೆ, ಅದು ಇಡೀ ಸಿನಿಮಾದಲ್ಲಿ ನಾವು ಟ್ರಾವೆಲ್ ಮಾಡಿದ್ರು ಈ ಹಾಡಲ್ಲಿ ಇರೋಂಥ ಕೆಮಿಸ್ಟ್ರಿ ಇಟ್ಸ್ ಬಿಯಾಂಡ್ ಇಮ್ಯಾಜಿನೇಷನ್ ಅಂತ ಹೇಳ್ಬೋದು. ತುಂಬಾ ಖುಷಿ ಆಯ್ತು. ಎಷ್ಟು ಇಷ್ಟ ಆಯ್ತು ನಿಮ್ಗೆ ಹಾಡು? ಸ್ಪೀಕ್. ಹಿಂಗೆ ಹೇಳಕ್ಕಾಗತ್ತಪ್ಪ ಅಂದರೆ, ಇವರೆಲ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಎಷ್ಟು ಇಷ್ಟ ಅಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅದೇ ಖುಷಿ ಕೂತಿದ್ವಿ, ಎಲ್ಲರ ಬಗ್ಗೆನೂ ಮಾತಾಡಬೇಕು, ನಂದು ಅವಕಾಶ ಬರಲಿ ಅಂತ. ಬಟ್ ನನ್ನ ಪ್ರಶ್ನೆ ಏನ್ ಗೊತ್ತಾ, ಹೆಂಗ ಅನಿಸ್ತು ಸಾಂಗ? ಹೀಗೆ
ಹೀಗೆ ಥ್ರೂ ಔಟ್ ದ ಫಿಲಮ್ ನಾವು ಕೆಲಸ ಮಾಡಿರೋದು. ಈ ಒಂದು ಸಲಿಗೆ ನನಗೆ ಅವರ ಒಂದು ಸಿನಿಮಾ ಪ್ರೊಡಕ್ಷನಲ್ಲಿ ನಾನು ಕೆಲಸ ಮಾಡಿದ್ದು ಜಾನಿ ಜಾಲಿ, ಇದು ಅವರ ಆ ಸಿನಿಮಾ ವಿಜಯ್ ಸರ್ ನಿರ್ಮಾಣ ಮಾಡಿರೋದು. ಸೊ ಆ ಸಿನಿಮಾದಲ್ಲಿ ಕೆಲಸ ಮಾಡಿದಾಗ ಇರುವಂಥ ಒಂದು ಬಾಂಡಿಂಗ್, ಆ ಒಂದು ಫ್ರೆಂಡ್ಶಿಪ್ ಈ ಸಿನಿಮಾದಲ್ಲಿ ಹಾಗೆ ಕಂಟಿನ್ಯೂ ಆಯಿತು. ಇನ್ಫ್ಯಾಕ್ಟ್ ಅವರು ತುಂಬ ಟೆನ್ಷನ್ ಆಗ್ಬಿಟ್ಟಿದ್ರು, ಹೆಂಗೆ ಮಾಡ್ತಾರೆ ರಚಿತಾ ಈ ಪಾತ್ರನ, ಹೆಂಗೆ ಮಾಡ್ತಾರೆ ಅಂತ. ಸಿನಿಮಾ ಸ್ಟಾರ್ಟಿಂಗ್ ಶೂಟಿಂಗ್ ಟೈಮಲ್ಲಿ ಈ ಸಾಂಗ್ ಹೆಂಗೆ ಮಾಡ್ಬೋದು, ಹೆಂಗೆ ಮಾಡೋಣ ಅಂತ ಪ್ರಶ್ನೆ ಇದ್ದಿದ್ದು, ಕ್ವೆಶ್ಚನ್ ಮಾರ್ಕ್. ಫೈನಲಿ 5 ಜನನು ಸೇರಿ ಅದು ಮ್ಯಾಜಿಕ್ ಆಯಿತೋ ಏನಾಯ್ತೋ ಗೊತ್ತಿಲ್ಲ, ಅದ್ರ ಜೊತೆಗೆ ಮ್ಯಾಜಿಕ್ 5 ಜನ ಜೊತೆಲಿ ಇವರು 3 ಜನ ಕೊಟ್ಟಂಥ ಒಂದು ಬ್ಯೂಟಿಫುಲ್ ಸಾಂಗ್, ನಾವು 5 ಜನ ಸೇರಿ ಅದನ್ನು ತುಂಬ ಚೆನ್ನಾಗಿ ನಮ್ಮ ಕೈಲಾದಷ್ಟು ಅದನ್ನು ನಾವು ಪ್ರೆಸೆಂಟ್ ಮಾಡಿದ್ದೀವಿ. ಐ ಹೋಪ್ ಈ ಹಾಡು ರಿಲೀಸ್ ಆಗಿದೆ, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿನಗೆ ಹೇಗೆ ಅನ್ನಿಸ್ತಪ್ಪ ಸಾಂಗ್? ನಂಗೆ ತುಂಬ ಇಷ್ಟ ಆಯಿತು, Thank ತುಂಬ you. ಮುದ್ದಾಗಿದೆ. ಈ ಹಾಡು ಎಲ್ಲ ಕಪಲ್ಸ್ಗೆ ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ಪ್ರೀ ರಿಲೀಸ್ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್. Thank you so much, ma'am. Thank you so much.